ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಿಮ್ಗೆ ಒಂದು ಹೋಮ್ ಲೋನ್ಸ್ ಒಂದು ಸೆಗ್ಮೆಂಟ್ ಅಲ್ಲಿ ಇರುವಂತಹ ಒಂದು ಸ್ಟಾಕ್ ಗಳನ್ನ ಅನಾಲಿಸಿಸ್ ನ ಶೇರ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಎರಡು ಸ್ಟಾಕ್ ಹೋಮ್ ಲೋನ್ ನಲ್ಲಿ ಕೆಟಗರಿ ಇರುವಂತಹ ಸ್ಟಾಕ್ ಅಂತ ನನಗೆ ಯಾವಾಗ ಗೊತ್ತಾಯ್ತು ಅಂತ ಹೇಳಿದ್ರೆ, ಈ ಒಂದು ಸ್ಲೈಡ್ ಮಾಡ್ಬೇಕಾದ್ರೆ ಗೊತ್ತಾಯ್ತು. ಅದಕ್ಕೆ ಮುಂಚೆ ನಾನು ಜಸ್ಟ್ ಒಂದು ಚಾರ್ಟ್ ಅನಾಲಿಸಿಸ್ ಅಷ್ಟೇ ಮಾಡ್ತೀನಿ. ಯಾವುದೇ ರೀತಿ ಒಂದು ಫಂಡಮೆಂಟಲ್ ಅನಾಲಿಸಿಸ್, ಈ ಕಂಪನಿ ಯಾವುದು ಹೆಂಗೆ ಯಾವುದೇ ರೀತಿ ಅನಾಲಿಸಿಸ್ ಮಾಡೋದಿಲ್ಲ. ಸೊ ಅದ್ರ ಬೇಸಿಸ್ ಮೇಲೆ ನಾನು ಇದೊಂದು ಸ್ಲೈಡ್ ನ ಒಂದು ತಮ್ಮನೇಲಿ ಹಾಕಿದ್ದೀನಿ ಅಂತ ಹೇಳ್ಬೋದು. ಸೊ ಒಂದು ಸ್ಟಾಕ್ ಯಾವುದು, ಯಾವ ರೀತಿ ಒಂದು ಬ್ರೇಕ್ಔಟ್ ಕೊಡುವಂತ ಒಂದು ಲೆವೆಲ್ ಇದೆ ಅನ್ನೋ ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು 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 ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವು ಶೇರ್ ಮಾಡೋ ಇನ್ಫಾರ್ಮೇಶನ್ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೋಸ್ಕರ. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ಓಕೆ, ಸೊ ಆಪ್ಷನ್ಸ್ ಇದೆ ಬ್ಯೂಟಿಫುಲ್ ಕೋರ್ಸ್. ಒಂದು ಕೋರ್ಸ್ ನಿಮ್ಮ ಎಂಟೈರ್ ಲೈಫ್ ಲಾಂಗ್ ಆಪ್ಷನ್ಸ್ ಒಂದು ಸೆಗ್ಮೆಂಟ್ ಅಲ್ಲಿ ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ಒಂದು ಪ್ರಾಫಿಟ್ ಮಾಡಬೇಕು ವಿತೌಟ್ ಟೆನ್ಷನ್, ಅದು ಕಡಿಮೆ ಲಾಸ್ ಅಲ್ಲಿ ಅಂತ ಹೇಳಿದ್ರೆ ಈ ಒಂದು ಕೋರ್ಸ್ ನೀವು ಎನ್ರೋಲ್ಮೆಂಟ್ ಆಗ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಲಾಂಗ್ ಅರ್ನಿಂಗ್ ಅಂತ ಹೇಳ್ಬೋದು. ಓಕೆ, ಸೊ ಮೊದಲನೇ ಸ್ಟಾಕ್ ಬಂದು ಸ್ನೇಹಿತರೆ ರೆಪ್ಕೋ ಹೋಮ್ ಫಿನ್ ಲಿಮಿಟೆಡ್ ಅನ್ನುವ ಒಂದು ಸ್ಟಾಕ್ ನ ಒಂದು ಅನಾಲಿಸಿಸ್ ನ ಶೇರ್ ಮಾಡ್ತಾ ಇದೀನಿ. ಈ ಒಂದು ಎರಡು ಸ್ಟಾಕ್ಗಳು ಮೋರಾಲೆಸ್ ಒಂದು ಸಿಮಿಲರ್ ಕೈಂಡ್ ಆಫ್ ಒಂದು ಪ್ಯಾಟರ್ನ್ ನ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಸ್ಲೈಡ್ ಮಾಡಿದ್ಮೇಲೆ ಗೊತ್ತಾಯ್ತು, ಆ ಒಂದು ಪಿಕ್ಚರ್ ಅಲ್ಲಿ ಹಾಕ್ಬೇಕಾದ್ರೆ ಒಂದು ತಮ್ನೇಲ್ ಮಾಡ್ಬೇಕಾದ್ರೆ ಎರಡು ಹೋಮ್ ಲೋನ್ ಅಲ್ಲಿ ಇರುವಂತ ಒಂದು ಸ್ಟಾಕ್ ಅಂತ ಗೊತ್ತಾದ್ಮೇಲೆ, ಸೊ ನಂಗೆ ಅನ್ಸುತ್ತೆ ಈ ಒಂದು ಹೋಮ್ ಲೋನ್ ಒಂದು ಸೆಗ್ಮೆಂಟ್ ಅಲ್ಲಿ ಇರುವಂತ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಮುಂದಿನ ದಿವಸಗಳಲ್ಲಿ ಚೆನ್ನಾಗಿ ಮಾಡುವಂತ ಒಂದು ಹೈ ಚಾನ್ಸಸ್ ಇದೆ ಅಂತ ಈಗ ವಿಡಿಯೋ ಮಾಡ್ಬೇಕಾದ್ರೆ ನನ್ಗೊಂದು ಅನಿಸ್ತಿದೆ. ಯಾಕಂತ ಹೇಳಿದ್ರೆ ಒಂದು ಸೆಕ್ಟರ್ ಯಾವುದೇ ಒಂದು ಟೈಮಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಿದೆ ಅಂತ ಹೇಳಿದ್ರೆ ಅದರ ಒಂದು ಟ್ರೆಂಡ್ ಪ್ರಕಾರ ಸ್ಟಾಕ್ಗಳು ಒಂದಷ್ಟು ಸ್ಟಾಕ್ ಮೂವ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ಪ್ರಾಫಿಟ್ ಮಾಡುವಂತ ಪ್ರಾಬಬಿಲಿಟಿ ಹೆಚ್ಚಿಗೆ ಇರುತ್ತೆ. ಸೊ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ಸ್ ಕಲಿಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು, ಚಾರ್ಟ್ ಸ್ಟಾಕ್ ಸೆಲೆಕ್ಷನ್ ಹೆಂಗೆ, ಚಾರ್ಟ್ ಅನಾಲಿಸಿಸ್ ಹೆಂಗ್ ಮಾಡ್ಬೇಕಂದ್ರೆ ನಮ್ಮ ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ಗೆ ನೀವು ಎನ್ರೋಲ್ಮೆಂಟ್ ಆಗ್ಬೋದು. ನಂಬರ್ ಆರ್ಡಿಲ್ ಕೊಟ್ಟಿದ್ರಿ, ನೋಡ್ಕೊಬೋದು. ಓಕೆ, ಸರಿ ಸ್ನೇಹಿತರೆ, ಈ ಒಂದು ಸ್ಟಾಕ್ ರೆಪ್ಕೋ ಹೋಮ್ ಫಿನ್ ಲಿಮಿಟೆಡ್ ಅನ್ನೋ ಒಂದು ಸ್ಟಾಕ್ ನೋಡೋದು ಬ್ಯೂಟಿಫುಲ್ ಆಗಿ ಒಂದು ರೌಂಡಿಂಗ್ ಬಾಟಮ್ ನ ಒಂದು ಫಾರ್ಮೇಶನ್ಸ್ ಆಗಿದೆ. ಇದನ್ನ ಸಹ ನೀವು ತಗೊಂಡ್ರೆ ಒಂದು ಕಪ್ ತರ ಫಾರ್ಮೇಶನ್ ಸಹ ಆಗಿದೆ. ಸೊ ಈ ಒಂದು ಸ್ಟಾಕ್ ನ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನೋಡಿ ಈ ಒಂದು ಸ್ಟಾಕ್ ಅಲ್ಲಿ ನಾನು ಅನಾಲಿಸಿಸ್ ಮಾಡಿದ್ರು ಈ ಒಂದು ಲೈನ್ ಏನ್ ಹಾಕಿದ್ರೆ ಪ್ರಾಬಬ್ಲಿ ಅಕ್ಟೋಬರ್ ಬಿಗಿನಿಂಗ್ ಅಲ್ಲಿ ಅಂತ ಅನ್ಕೊಂತೀರಿ. ಅಕ್ಟೋಬರ್ ಬಿಗಿನಿಂಗ್ ಅಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ ನೋಡೋದು ಸುಮಾರು ವೀಕ್ ಆದ್ಮೇಲೆ ಈ ಒಂದು ಸ್ಟಾಕ್ ಅಲ್ಲೇ ಸಸ್ಟೈನ್ ಆಗ್ತಿರೋದ್ರಿಂದ ನೋಡಿ, ಈವನ್ ಮಾರ್ಕೆಟ್ ಆ ಲೆವೆಲ್ಗೆ ಡೌನ್ ಟ್ರೆಂಡ್ ಕಡೆ ಹೋಗ್ತಿದೆ ಅನ್ನೋ ಒಂದು ಲೆವೆಲ್ ಅಲ್ಲೂ ಸಹ ಈ ಒಂದು ಸ್ಟಾಕ್ ಬ್ಯೂಟಿಫುಲ್ ಆಗಿ ಒಂದು ಸಸ್ಟೈನ್ ಆಗ್ತಿರೋದ್ರಿಂದ 400 ಇಂದ 420 ಈ ಒಂದು ಲೆವೆಲ್ಗೆ ಸಸ್ಟೈನ್ ಆಗ್ತಿರೋದ್ರಿಂದ ಹೈ ಚಾನ್ಸಸ್ ಇದೆ ಈ ಒಂದು ಸ್ಟಾಕ್ ನೆಕ್ಸ್ಟ್ ಒಂದು ರೆಸಿಸ್ಟೆನ್ಸ್ ಆರ್ಡಿಲ್ ಕೊಟ್ಟಿರಂಗೆ ಅದ್ರ ಒಂದು 650 ಇಂದ 680 700 ಗಂಟೆ ಹೋಗುವಂತ ಚಾನ್ಸಸ್ ಹೆಚ್ಚಿದೆ. ಅದು ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಅದು ಅದ್ರ 60 to 70% ನ ಒಂದು ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಇಮಿಡಿಯೇಟ್ ಆಗುತ್ತೆ ಅಂದ್ರೆ ಇಲ್ಲ, ಸ್ವಲ್ಪ ಟೈಮ್ ತಗೊಂಬತ್ತೆ. ಬಿಕಾಸ್ ಇದು ಹೋಮ್ ಲೋನ್ ಒಂದು ಸೆಗ್ಮೆಂಟ್ ಇರುವಂತ ಸ್ಟಾಕ್ ಆಗಿರೋದ್ರಿಂದ ಈ ಒಂದು ಏನಂದ್ರೆ ನಮ್ಮ ರಿಟೇಲರ್ಸ್ ಅಥವಾ ಈ ನಮ್ಮ ಏನಂದ್ರೆ ಒಂದು ಪಬ್ಲಿಕ್ ನ ಒಂದು ಮೆಂಟಾಲಿಟಿ ಏನಿದೆ ಅಂತ ಹೇಳಿದ್ರೆ, ಒಂದು ಸರ್ಟನ್ ಟೈಮ್ ಲೈನ್ ಅಥವಾ ಒಂದು ಹಬ್ಬಗಳು ಬಂತು ಅಂತ ಹೇಳಿದ್ರೆ ಒಂದು ಆಕ್ಟಿವಿಟಿನ ಮಾಡ್ತಾರೆ. ಎಕ್ಸಾಂಪಲ್ ಇವಾಗ ದೀಪಾವಳಿ ಬಂತು ಅಂದ್ರೆ ಚಿನ್ನನ ಬೈ ಮಾಡೋದು ಮಾಡ್ತಾರೆ, ಅಥವಾ ಅಕ್ಷಯ ತೃತೀಯ ಬಂತು ಅಂದ್ರೆ ಒಂದು ಚಿನ್ನನ ಬೈ ಮಾಡಕ್ ಮಾಡ್ತಾರಲ್ಲ, ಆ ರೀತಿ ಒಂದು ಇರ್ಬೇಕಾದ್ರೆ ಒಂದು ಹೊಸ ವರ್ಷ ಬರ್ಬೇಕಾದ್ರೆ ಒಂದು ಹೊಸ ಮನೆನ ಪರ್ಚೇಸ್ ಮಾಡ್ಬೇಕು, ಈ ರೀತಿ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರೋದ್ರಿಂದ ಈ ಒಂದು ಸ್ಟಾಕ್ ಸಹ ಪ್ರಾಬಬ್ಲಿ ಒಂದು 3 ಇಂದ 6 ತಿಂಗಳು ಆದ್ಮೇಲೆ ಒಂದು ಹೈ ಏನಂದ್ರೆ ಈ ಒಂದು 60 to 70% ಟಾರ್ಗೆಟ್ ಏನ್ ಕೊಟ್ಟಿದ್ದೀನಲ್ಲ ಆ ಲೆವೆಲ್ಗೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಎರಡಕ್ಕೂ ಸೇಮ್ ಒಂದು ಇನ್ಫಾರ್ಮೇಶನ್ ನೋಡಿ. ಯಾವುದೇ ಒಂದು ಸ್ಟಾಕ್ ನ ಅನಾಲಿಸಿಸ್ ಜೊತೆಗೆ ಅದರ ಒಂದು ಏನಂದ್ರೆ ಒಂದು ಯಾವ ಸೆಗ್ಮೆಂಟ್ ಅಲ್ಲಿ ಇದೆ, ಯಾವ ಸೆಕ್ಟರ್ ಅಲ್ಲಿ ಇದೆ, ಅಥವಾ ಯಾವ ಇಂಡಸ್ಟ್ರಿ ಇದೆ, ಆ ಒಂದು ಇಂಡಸ್ಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ ಅದರ ಸೈಕಾಲಜಿಸ್ ಅನ್ನು ತಿಳ್ಕೊಂಡ್ರೆ ಟೆಕ್ನಿಕಲ್ ಅನಾಲಿಸಿಸ್ ಜೊತೆಗೆ ಒಂದು ಕಾಮನ್ ಸೆನ್ಸ್ ಇನ್ವೆಸ್ಟ್ಮೆಂಟ್ ಅಂತ ಏನ್ ಕರೀತಾರೆ ಅದು ಸಹ ಎರಡು ವರ್ಕ್ ಆಗಿ ನೀವು ಪ್ರಾಫಿಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ನೀವು ತಿಳ್ಕೊಬೇಕು. ಬಿಕಾಸ್ ಸುಮಾರು ಜನ ಅನ್ಕೋತಾರೆ ಚಾರ್ಟ್ ಅನಾಲಿಸಿಸ್ ಮಾಡಿದ್ರೆ ಪ್ರಾಫಿಟ್ ಮಾಡ್ತೀನಿ ಅಂತ, ಆ ರೀತಿ ವರ್ಕ್ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಇದು ರೆಪ್ಕೋನ ಒಂದು ಅನಾಲಿಸಿಸ್ ಸ್ನೇಹಿತರೆ. ನೆಕ್ಸ್ಟ್ ಒಂದು ಸ್ಟಾಕ್ ನ ಅನಾಲಿಸಿಸ್ ತೋರಿಸ್ಬಿಡ್ತೀನಿ. ಇದು ಬಂದು PNB ಹೌಸಿಂಗ್, PNB ಬ್ಯಾಂಕ್ ಅಲ್ಲ, PNB ಹೌಸಿಂಗ್ ನ ಒಂದು ಲಿಮಿಟೆಡ್ ಏನಿದೆ ಒಂದು ಸ್ಟಾಕ್ ಇದೆ. ಇದರ ಒಂದು ಅನಾಲಿಸಿಸ್ ನೋಡ್ತಾ ಇದು ನೋಡ್ಬೋದು ನೀವು. ಪ್ರೀವಿಯಸ್ ಸ್ಟಾಕ್ ಕಂಪ್ಯಾರಿಸನ್ ಮಾಡಿದ್ರೆ ಮೋರ್ ಆರ್ ಲೆಸ್ ಅದೇ ರೀತಿ ಒಂದು ಫಾರ್ಮೇಶನ್ಸ್ ಆಗ್ತಿರೋದ್ರಿಂದ ಇದು ಸಹ ಒಂದು ಒಳ್ಳೆ ಒಂದು ಫಾರ್ಮೇಶನ್ಸ್ ಆದ್ಮೇಲೆ ಈ ರೀತಿ ಒಂದು ಬ್ರೇಕ್ಔಟ್ ಕೊಟ್ಮೇಲೆ ರೀಟೆಸ್ಟ್ ಆಗಿ ಈ ಕಡೆ ಹೋಗುವಂತ ಚಾನ್ಸಸ್ ಹೆಚ್ಚಿಗಿದೆ. ಸೊ ಅದಾದ್ರೆ ಇದು ಸಹ 60 to 70% ಒಂದು ನೋಡಿ, ಎರಡು ಮೋರ್ ಆರ್ ಲೆಸ್ ನಿಮ್ಗೆ ಅದೇ ಒಂದು ಎಲ್ಲ ಟಾರ್ಗೆಟ್ ಏನ್ ಕೊಟ್ಟಿದೆ ಅದೇ ಲೆವೆಲ್ಗೆ ಹೋಗೋದ್ರಿಂದ ಸೊ ಇದು ಸಹ ಹತ್ರ 1150 ಇಂದ 1200 ಗಂಟೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಸೊ ಅದು ಪ್ಯೂರ್ಲಿ ಟೆಕ್ನಿಕಲ್ ಬೇಸಿಸ್ ಮೇಲೆ, ಅದ್ರ ಜೊತೆಗೆ ನಾನು ಸೈಕಾಲಜಿ ಏನ್ ಹೇಳಿದ ಅದ್ರ ಬೇಸಿಸ್ ಮೇಲೆ ಹೋಗ್ತಿರೋದ್ರಿಂದ ನಾಳೆ ಇನ್ ಕೇಸ್ ನ ಮಾರ್ಕೆಟ್ ಕಂಪ್ಲೀಟ್ ಡೌನ್ ಟ್ರೆಂಡ್ ಆಯ್ತು ಅಂದ್ರೆ ಸಹ ಪ್ರಾಬಬಲಿ ಈ ಸ್ಟಾಕ್ ಗಳು ಸಹ ಕೆಳಗೆ ಬೀಳುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ನೆನ್ಪಿಟ್ಕೊಳ್ಳಿ, ನಮ್ಮ ಒಂದು ಅನಾಲಿಸಿಸ್ ನಿಮ್ಗೆ ಏನಕ್ಕೆ ಶೇರ್ ಮಾಡೋದಂದ್ರೆ ನೀವು ಕಲೀರಿ, ಅದ್ರ ಜೊತೆಗೆ ಫ್ರೆಂಡ್ ಜೊತೆ ಡಿಸ್ಕಷನ್ ಮಾಡ್ರೆ ನಿಮ್ಮ ಹೆಚ್ಚಿನ ನಾಲೆಜ್ ನ ಪಡೆಯುವಂತ ಒಂದು ಚಾನ್ಸಸ್ ಸಿಗುತ್ತೆ. ಅದ್ರ ಜೊತೆಗೆ
ನೀವು ನಿಮ್ಮ ಹೆಚ್ಚಿನ ಸ್ಕಿಲ್ಸ್ ಇತ್ತು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದನ್ನ ಇದಕ್ಕೆ ಇನ್ಕಾರ್ಪೊರೇಟ್ ಮಾಡಿದ್ರೆ ಪ್ರಾಫಿಟ್ ಮಾಡುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಗೆ ಏನ್ ಅನ್ನಿಸ್ತು, ನಿಮ್ಮ ಏನಂದ್ರೆ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಅದ್ರ ಜೊತೆಗೆ ಏನೇ ಅನ್ನಿಸ್ತಂದ್ರೆ ಕಮೆಂಟ್ ಮುಖಾಂತರ ಮಾಡಿದ್ರೆ ನಿಮ್ಮ ಫೀಡ್ಬ್ಯಾಕ್ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.